ಲೋಕ ಅದಾಲತ್ನಿಂದ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಿಸಿ ಕೆಎಂ ನಾಗರಾಜ. ತಮ್ಮ ಕೇಸುಗಳನ್ನು ಇತ್ಯರ್ಥಗೊಳಿಸುವುದರಿಂದ ಶಾಂತಿ, ನೆಮ್ಮದಿ, ಸಮಯ, ದುಡ್ಡು ಉಳಿಸಿಕೊಂಡು ನೆಮ್ಮದಿಯ ಜೀವನದತ್ತ ಸಾಗಿ ಎಂದು ವಕೀಲರ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ಕಕ್ಷಿದಾರರಿಗೆ ಕಿವಿಮಾತು ಹೇಳಿದರು. ಇವರು ನಗರದ ಸೋಮುಗುದ್ದು ರಸ್ತೆಯಲ್ಲಿ ಬರುವ ಕೋರ್ಟ್ ಆವರಣದಲ್ಲಿ ಲೋಕ ಅದಾಲತ್ ಕುರಿತು ಮಾತನಾಡಿದ ಇವರು, ಇತ್ತೀಚಿನ ದಿನಮಾನಗಳಲ್ಲಿ ಕಕ್ಷಿದಾರರು ತಮ್ಮ ಸೇಡಿನ ಜೀವನದ ಜೊತೆ ತಮ್ಮ ವ್ಯಾಜ್ಯಗಳಿಗೆ ಒಳಗಾಗಿ ವರ್ಷಗಟ್ಟಲೆ ಕೋರ್ಟ್ಗೆ ಅಲೆದಾಡಿ ತಮ್ಮ ಜೀವನವನ್ನು ಜಿಗುಪ್ಸೆಗೊಳಿಸಿಕೊಂಡು ನೆಮ್ಮದಿ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅಲ್ಲದೆ ದೇಶಾದ್ಯಂತ ಎಲ್ಲ ಕೋರ್ಟ್ಗಳಲ್ಲಿ ರಾಜಿ ಮೇಳ ನಡೆಯುತ್ತಿದ್ದು, ಇಂತಹ ರಾಗಿ ಮೇಳಕ್ಕೆ ಕಕ್ಷಿದಾರರು ಭಾಗವಹಿಸಿ ತಮ್ಮ ಕೇಸುಗಳನ್ನು ರಾಜಿ ಮೂಲಕ ಸಂಧಾನ ಮಾಡಿಕೊಂಡು ಪ್ರೀತಿ, ಪ್ರೇಮ, ದ್ವೇಷ ಮರೆತು ನೈತಿಕ ಜೀವನದತ್ತ ನಡೆಯಬೇಕಾಗಿದೆ. ಅಲ್ಲದೆ ಒಂದು ಬಾರಿ ರಾಜಿ ಸಂಧಾನವಾದಲ್ಲಿ ಮೇಲ್ಕೋರ್ಟಿಗೆ ಅಪೀಲ್ ಹೋಗಳಿಕೆ ಆಗುವುದಿಲ್ಲ ಹಾಗೂ ಸಣ್ಣ ಪುಟ್ಟ ಹಣದ ವಿಷಯಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿ ವರ್ಷಗಟ್ಟಲೆ ಜೀವನದ ನೈತಿಕತೆಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ಈ ಹಿನ್ನೆಲೆ ಪ್ರತಿಯೊಬ್ಬ ಕಕ್ಷಿದಾರರು ತಮ್ಮ ತಮ್ಮ ಕೇಸಿನ ವಿಷಯವನ್ನು ಸಮರ್ಪಕವಾಗಿ ಕೋರ್ಟಿನಲ್ಲಿ ತಿಳಿಸಿ ರಾಜಿ ಸಂಧಾನವನ್ನು ಮಾಡಿಕೊಳ್ಳುವುದರಿಂದ ಮಾನಸಿಕ ನೆಮ್ಮದಿ, ಸಮಯ, ದುಡ್ಡು, ಮರ್ಯಾದೆ ಇವುಗಳೆಲ್ಲವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಇಂದಿನ ನ್ಯಾಯಾಲಯವು ಕೂಡ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಿಸಲು ಮುಂದಾಗಿದೆ. ಇಂತಹ ರಾಜಿ ಮೇಳಗಳಿಗೆ ಭಾಗವಹಿಸಿ ತಮ್ಮ ಕೇಸುಗಳನ್ನು ಇತ್ಯರ್ಥಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್, ಕಾರ್ಯದರ್ಶಿ ಸಿದ್ದರಾಜು, ವಕೀಲರಾದ ನಾಗರಾಜ್, ಎಸ್ಡಿ ಹನುಮಂತರಾಯ, ಕೆಪಿ ಪ್ರಭಾಕರ್, ವಿಶ್ವನಾಥ್, ನೇತ್ರಾವತಿ ಸೇರಿದಂತೆ ಅನೇಕ ವಕೀಲರು ಭಾಗಿಯಾಗಿದ್ದರು. ವರದಿ ಮೌನೇಶಾಚಾರ್, ಚಳ್ಳಕೆರೆ. ಅವು ಕೂಡ ಅಷ್ಟೇ, ಎಷ್ಟೋ ವರ್ಷ ಬಿಟ್ಟು ಅವ್ರು ಪರಿಹಾರ ತಗೊಂಡ್ರೆ ಪರಿಹಾರ, ಈಗ ಮಗ ಸತ್ತೋಗಿದ್ದಾನೆ ಅಂತ ತಂದೆ ಕೇಸ್ ಹಾಕಿದರೆ ಆ ಕೋರ್ಟ್ ದುಡ್ಡು ತಗೊಳ್ಳೋದಕ್ಕೆ ತಂದೆನೇ ಸತ್ತೋಗ್ತದೆ, ಏನು ಪ್ರಯೋಜನ ಆಗ್ತದೆ? ಆದ್ದರಿಂದ ಚೆಕ್ ಕೇಸ್ 4, ಬ್ಯಾಂಕ್ ವ್ಯಾಜ್ಯಗಳು, ಆಮೇಲೆ ಕ್ರಿಮಿನಲ್ ಕೇಸಲ್ಲೂ ಕೂಡ ರಾಜಿ ಆಗೋದಕ್ಕೆ ಯಾವುದು ಯೋಗ್ಯತೆ ಸೂಕ್ತವಾಗಿದೆ ಅವನ್ನೆಲ್ಲವೂ ಕೂಡ ರಾಜಿ ಆಗುತ್ತೆ. ಇಷ್ಟು ವಿಧದಂಥ ಕೇಸುಗಳು ರಾಜಿ ಆಗುತ್ತೆ. ಇಲ್ಲಿ ಕೂಡ ನಾನು ಹೇಳಿದಂಥ ಎಲ್ಲ ವಿಧಾನದ ಕೇಸುಗಳು ಕೂಡ ನಡೀತಾ ಇದ್ದಾವೆ, ಸಾಕಷ್ಟು ರಾಜಿ ಆಗ್ತಾ ಇದ್ದಾವೆ. ಅಕೌಂಟಬಿಲಿಟಿ ಸಿಗೋದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ 2 ಗಂಟೆ ಆಗುತ್ತೆ. ಯಾಕಂದ್ರೆ ಈಗಿನ್ನೂ ನಡೀತಾ ಇದೆ. ಅರೌಂಡ್ ನಿಯರ್ ಬೈ 1000 ಕೇಸ್ ಆದರೂ ಇತ್ಯರ್ಥ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ನನ್ನ ಹೆಸರು ಕೆಎಂ ನಾಗರಾಜ್ ಅಂತೇಳಿ, ವಕೀಲರ ಸಂಘದ ಅಧ್ಯಕ್ಷ, ಚಳ್ಳಕೆರೆ.